ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ರಿಗೂ ತಲುಪಿದೆ. ಆದರೂ ಕೆಲವೊಬ್ರು ಮೆಸೇಜ್ ಮಾಡಿದ್ದೀರಾ, ಇನ್ನೂ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಏನು ಪ್ರಾಬ್ಲಮ್ ಆಗಿರೋದು ಇಲ್ಲಿ ಅಂತಂದರೆ, ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟಾಗಿ ಜಿಲ್ಲಾ ಪಂಚಾಯತ್ಗೆ ಹೋಗಿ, ಜಿಲ್ಲಾ ಪಂಚಾಯತಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟಿಗೆ ಬಂದು ಆಮೇಲೆ ನಿಮ್ಮೆಲ್ಲ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಒಂಚೂರು ತಾಂತ್ರಿಕ ಸಮಸ್ಯೆ ಆಗಿದೆ. ಇಷ್ಟು ದೊಡ್ಡ ಪ್ರೋಸೆಸ್ ಇದ್ದಾಗಿ ಎಷ್ಟೊಂದು ಜನಕ್ಕೆ ಆಲ್ರೆಡಿ ಅಮೌಂಟ್ ಹೋಗಿದೆ, ಕೇವಲ ಒಂದಿಷ್ಟು ಜನರಿಗೆ ಹೋಗಿಲ್ಲ. ಕೆಲವು ತಾಂತ್ರಿಕ ಸಮಸ್ಯೆಯಿಂದ ಆದಷ್ಟು ಬೇಗ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ಅಂತ ಅವರೇ ಖುದ್ದಾಗಿ ಮಾಹಿತಿನ ಕೊಟ್ಟಿದ್ರು. ಸೊ ಹೀಗಾಗಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾರಿಗೆ ಬಂದಿಲ್ಲ, ನಿಮಗೂ ಕೂಡ ಆದಷ್ಟು ಬೇಗ ಬರ್ತಿದೆ. ಆಲ್ಮೋಸ್ಟ್ 90% ಜನರಿಗೆ ತಲುಪಿದೆ 16ನೇ ಕಂತಿಂದು. ಇನ್ನೇನು ಒಂದು 10% ಜನರಿಗೆ ತಲುಪಿಲ್ಲ. ಸೊ ಅದು ಕೂಡ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದರೆ. ಅದಾದಮೇಲೆ 17ನೇ ಕಂತಿಂದು ಕೂಡ ಆಲ್ರೆಡಿ ಬಿಲ್ಲಿಂಗ್ ಆಗಿದೆ. ಇನ್ನೇನು ನಾಳೆ ನಾಡಿದ್ದೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದೆ ಅವ್ರು ಮೊನ್ನೆ. ಮೇ ಬಿ ಇವತ್ತಿಲ್ಲ ನಾಳೆ ಬಿಡುಗಡೆ ಆಗುತ್ತೆ. ಅದು ಕೂಡ ಕೆಲವರು ಮೆಸೇಜ್ ಮಾಡ್ತಿದ್ರು ನಮಗೆ ಬಂದಿದೆ ಅಮೌಂಟ್ ಅಂತ. ಆದರೆ ನಿಖರವಾದ ಮಾಹಿತಿ ಇನ್ನೂ ಸಿಕ್ಕಿಲ್ಲ 17ನೇ ಕಂತಿನ ಬಗ್ಗೆ. ಯಾರಿಗಾದರೂ ನಿಮಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಬೇರೆ ಮಹಿಳೆಯರು ಈ ವಿಡಿಯೋ ನೋಡ್ತಾ ಇರೋವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. 17ನೇ ಕಂತಿನ ಅಮೌಂಟ್ ಬಂದಿದೆ ಅಂತಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನು 17ನೇ ಕಂತಿಂದ ಯಾರಿಗೆ ಬಂದೇ ಇಲ್ವೋ, ಇವತ್ತು ನಾಳೆ ನಾಡಿದ್ದೊಳಗಡೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಖುದ್ದಾಗಿ ಸರ್ಕಾರದಿಂದ ಬಂದಿರೋ ಅಂಥ ಮಾಹಿತಿ. ಭಯ ಪಡಬೇಕಾಗಿರೋವಂಥ ಅವಶ್ಯಕತೆಯೇ ಇಲ್ಲ. ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸೋದಿಲ್ಲ. ಇಷ್ಟು ದಿನ ಹಾಕಿದ್ದೀವಿ ಅಂದರೆ ಮುಂದೇನೂ ಹಾಕ್ತೀವಿ ನಾವು. ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಏನೋ 1-2 ತಿಂಗಳು ಲೇಟ್ ಆಗ್ಬೋದು, ಬೇಬಿ ಎಲ್ಲ ಪ್ರೋಸೆಸ್ಗಳಿಂದ ಅಥವಾ ತಾಂತ್ರಿಕ ಸಮಸ್ಯೆಯಿಂದ ಲೇಟ್ ಆಗ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಅಂಥ ಮಾತೇ ಇಲ್ಲ. 5 ವರ್ಷ ಸತತವಾಗಿ ನಾವು ಕಂಪಲ್ಸರಿಯಾಗಿ ಕೊಡ್ತೀವಿ. ನಾವು ಕೊಡುವಂಥ 2,000 ರೂಪಾಯಿ ಅಮೌಂಟ್ ಏನಿದೆ ಗೃಹಲಕ್ಷ್ಮಿ ಯೋಜನೆ ಅಡಿ ಏನು ಕೊಡ್ತಾ ಇದ್ವಿ, ತುಂಬ ಜನ ಮಹಿಳೆಯರು ಈ ಒಂದು ಹಣದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಹಣದಿಂದ ತುಂಬ ಕಮಿಟ್ಮೆಂಟ್ಗಳು ಇಟ್ಕೊಂಡಿದ್ದಾರೆ. ಸೊ ಎಷ್ಟು ಏಜ್ ಆದ ಮಹಿಳೆಯರೆಲ್ಲ ಏನಂದರೆ ಇವಾಗ ಅವರ ಮಕ್ಕಳ ಹತ್ರ ದುಡ್ಡು ಕೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದ್ರಿಂದ ಅವ್ರಿಗೆ ಏನು ಮೆಡಿಸಿನ್ ಬೇಕೋ, ಏನು ಖರ್ಚು ಅದರಲ್ಲೇ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತರೆ ಅವ್ರ ಪಾಪ ಅವ್ರ ಪರಿಸ್ಥಿತಿ ಏನು? ಎಷ್ಟೊಂದು ಮಹಿಳೆಯರಿಗೆ ನಿಜ ಹೇಳಬೇಕು ಅಂದರೆ ಈ ಒಂದು ಯೋಜನೆಯಿಂದ 99% ಮಹಿಳೆಯರಿಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ತಿಂಗಳಾದರೆ ಸಾಕು ಕಾಯ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಸ್ಕೀಮ್ನ ನಿಲ್ಲಿಸಿದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಇರೋ ನಂಬಿಕೆನೇ ಹೊಂಟೋಗುತ್ತೆ ಜನಗಳಿಗೆ. ಸೊ ಅದು ಒಂದು ಕಡೆ ಆದರೆ, ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು, ಈ ಕಡೆ ನಮ್ಮ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಅವ್ರು ಖಂಡಿತವಾಗೂ ಹೇಳ್ತಾನೆ ಬಂದಿದ್ದಾರೆ ಅವಾಗಿಂದನೂ. ಮೊನ್ನೆ ಕೂಡ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ನಾವು ಖಂಡಿತವಾಗ್ಲೂ ಅಮೌಂಟ್ ಹಾಕ್ತೀವಿ. ಸೊ ಮೊನ್ನೆ ಕೂಡ CM ಸಿದ್ದರಾಮಯ್ಯ ಸರ್ಗೆ 3 ತಿಂಗಳ ಹಣ ಬಿಟ್ಟಿಲ್ಲ ಸರ್ ಅಂತ ಕೇಳಿದ್ರು ಕೂಡ ಇದು ನನ್ನ ಗಮನಕ್ಕಿರಲಿಲ್ಲ. ಇಮಿಡಿಯೇಟ್ ಆಗಿ ಹೇಳಿ ನಾನು ಹಾಕಿಸ್ತೀನಿ, ಸೊ ಆದಷ್ಟು ಬೇಗ ಕ್ರಮ ಕೈಗೊಳ್ತೀವಿ, ಆದರೆ ನಿಲ್ಲಿಸೋ ಮಾತೇ ಇಲ್ಲ ಅಂದ್ಬಿಟ್ಟು ಸಿದ್ದರಾಮಯ್ಯ ಸರ್ ಅದೇ ಥರ ಹೇಳಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅದೇ ರೀತಿ ಹೇಳಿದ್ದಾರೆ. ಸೊ ಹೀಗಾಗಿ ಯಾರು ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬಂದಿಲ್ವಾ, ಒಂದು ವಾರ 15 ದಿನ ಲೇಟ್ ಆಗ್ಬೋದು, ಆದರೆ ಕಂಪಲ್ಸರಿಯಾಗಿ ಬಿಡುಗಡೆ ಆಗುತ್ತೆ. 16ನೇ ಕಂತಿಂದಂತೂ ಬಿಡುಗಡೆ ಆಗಿದೆ. ಯಾರಿಗೆ ಬಂದಿಲ್ಲ ಬರುತ್ತೆ, ಭಯ ಬೇಡ. ಆ್ಯಂಡ್ ಇವತ್ತಿಲ್ಲ ನಾಳೆ ನಾಡಿದ್ರಲ್ಲಿ 17ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಮತ್ತು ಒಟ್ಟಿಗೆ 4,000 ಬಿಡುಗಡೆ ಆಗುತ್ತೆ ಅನ್ನೋ ಥರ ಮಾಹಿತಿ ಬಂದಿದೆ. ಸೊ ಕಾದು ನೋಡಬೇಕು ಫ್ರೆಂಡ್ಸ್. ಬಿಡುಗಡೆ ಆಗಿದ ತಕ್ಷಣ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಹಿತಿ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಕೊನೆವರೆಗೂ ನೋಡಿಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.